ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಚುನಾವಣೆ ನಡೀತಲ್ಲ, ಅಲ್ಲಿ ಬಿಜೆಪಿ ಗೆದ್ದಿದೆ ಅನ್ನುವಂಥದ್ದು ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಈ ಬಾರಿ ಚುನಾವಣೆ ಹೆಚ್ಚು ಹೈಲೈಟ್ ಆಗಿದ್ದು ಯಾಕೆ ಗೊತ್ತಾ? ಬಹಳ ಶಾಂತಿಯುತವಾಗಿ ಮತದಾನ ನಡೆದಿದೆ. ಎಲ್ಲೂ ಯಾರ ಪ್ರಾಣಕ್ಕೂ ಕೂಡ ಆಪತ್ತು ಬಂದಿಲ್ಲ. ಚುನಾವಣಾ ಆಯೋಗ ಬಹಳ ಯಶಸ್ವಿಯಾಗಿ ಮತದಾನವನ್ನು ಕಂಪ್ಲೀಟ್ ಮಾಡಿದೆ ಅಂತ ಎಲ್ಲರೂ ಹೇಳ್ಕೊಳ್ತಾ ಇದ್ರು. ಆದರೆ ಯಾವಾಗ ಚುನಾವಣೆ ಮುಕ್ತಾಯ ಆಗಿ ರಿಸಲ್ಟ್ ಅಲ್ಲಿನ ಸರ್ಕಾರದ ವಿರುದ್ಧವಾಗಿ ಬಂತೋ, ಅದಾದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೋತ್ತರ ಹಿಂಸಾಚಾರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸದ್ಯ ಮಿತ್ರರೇ, ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಗುರುತಿಸಿಕೊಂಡಿರುವಂತಹ ಸುವೇಂದು ಅಧಿಕಾರಿ ಅವರ PA ಹತ್ಯೆ ಆಗಿದೆ. ಇದು ಇಡೀ ಬಂಗಾಳವನ್ನು ಬೆಚ್ಚಿ ಬೀಳಿಸಿದೆ. ಕಾರಣ ಏನು ಕೇಳಿದ್ರೆ, ಇದೊಂದು ಯೋಜಿತ ಹತ್ಯೆ, ತುಂಬ ಪ್ರೀ ಪ್ಲಾನ್ ಮಾಡಿಕೊಂಡು ಮಾಡಿದಂತಹ ಹತ್ಯೆ ಇದು. ಅದು ಕೂಡ ಸುವೇಂದು ಅಧಿಕಾರಿ PA ಇದ್ರಲ್ಲ, ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿಯನ್ನು ಗೆಲ್ಲಿಸೋದಕ್ಕೆ ಹಾಗೆ ಮಮತಾ ಬ್ಯಾನರ್ಜಿಯನ್ನು ಸೋಲಿಸೋದಕ್ಕೆ ಒಬ್ಬ ರಣತಂತ್ರಗಾರನಾಗಿ ಕೆಲಸ ಮಾಡಿದಂತಹ ವ್ಯಕ್ತಿ ಆತನನ್ನೇ ಟಾರ್ಗೆಟ್ ಮಾಡಿ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಇದು ಇಡೀ ಬಂಗಾಳದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಚುನಾವಣೋತ್ತರ ಹಿಂಸಾಚಾರವೂ ಕೂಡ ಬಂಗಾಳದಲ್ಲಿ ನಿಧಾನವಾಗಿ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಈ ಇಡೀ ಪ್ರಕರಣದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ, ಯಾಕೆಂದ್ರೆ ಇದೊಂದು ಸಣ್ಣ ಘಟನೆ ಅಲ್ಲ. ಬಂಗಾಳದಲ್ಲಿ ಬಿಜೆಪಿ ಗೆದ್ದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಎಲ್ಲ ಅವರ ಕಂಟ್ರೋಲ್ಗೆ ಬಂದು ಬಿಡುತ್ತೆ. ಇಲ್ಲ, ಆ ರೀತಿಯ ಚಿತ್ರಣ ಬಂಗಾಳದಲ್ಲಿಲ್ಲ. ಅಲ್ಲಿ ಬಿಜೆಪಿ ಸಾಗಬೇಕಾದಂತಹ ದಾರಿ ಇದೆಯಲ್ಲ, ಬಹಳ ದೂರದ್ದಿದೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲಿಗೆ ಘಟನೆ ಏನು ಅನ್ನೋದನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸುವೇಂದು ಅಧಿಕಾರಿ ಇದ್ದಾರಲ್ಲ, ಬಂಗಾಳದಲ್ಲಿ ಇಷ್ಟು ದಿನಗಳ ಕಾಲ ವಿಪಕ್ಷದ ನಾಯಕರಾಗಿದ್ರು. ಈಗ ಬಿಜೆಪಿ ಅಧಿಕಾರಕ್ಕೆ ಬರ್ತಿದ್ದಂತೆ ಮುಖ್ಯಮಂತ್ರಿ ಅಭ್ಯರ್ಥಿಯ ರೀತಿಯಲ್ಲಿ ಅವರನ್ನು ಬಿಂಬಿಸಲಾಗ್ತಾ ಇದೆ. ಈ ಸುವೇಂದು ಅಧಿಕಾರಿಯವರಿಗೆ ಚಂದ್ರನಾಥ್ ರಥ್ ಅನ್ನುವಂತಹ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ಇರ್ತಾರೆ, PA. ಈತ ಏನು ಸರ್ಕಾರಿ ಅಧಿಕಾರಿ ಅಲ್ಲ, ಪ್ರೈವೇಟ್ ಆಗಿ ಸುವೇಂದು ಅಧಿಕಾರಿಯವರ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಬಹಳ ವರ್ಷಗಳಿಂದಲೂ ಕೂಡ ಈ ಚಂದ್ರನಾಥ್ ರಥ್ ಸುವೇಂದು ಅಧಿಕಾರಿಯ ರೈಟ್ ಹ್ಯಾಂಡ್ ಆಗಿ ಗುರುತಿಸಿಕೊಂಡಿರ್ತಾರೆ. ಈ ಚಂದ್ರನಾಥ್ ರಥ್ ತನ್ನ ಕಾರ್ ಡ್ರೈವರ್ ಜೊತೆಗೆ ಮೇ 6ನೇ ತಾರೀಕು ರಾತ್ರಿ, ಅಂದ್ರೆ ನಿನ್ನೆ ರಾತ್ರಿ ಸರಿಸುಮಾರು 10 ಗಂಟೆ ವೇಳೆಗೆ ಪಶ್ಚಿಮ ಬಂಗಾಳದ ನಾರ್ತ್ 24 ಪರಗಣ ಜಿಲ್ಲೆ ಇದೆಯಲ್ಲ, ಅದರಲ್ಲಿ ಮಧ್ಯಮ ಗ್ರಾಮ ಅನ್ನುವಂಥ ಒಂದು ಪ್ರದೇಶ ಇದೆ. ಕೋಲ್ಕತ್ತಾಗೆ ಹೊಂದಿಕೊಂಡಿರುವಂತಹ ಪ್ರದೇಶ ಇದು. ಅಲ್ಲಿ ತನ್ನ ವೈಟ್ ಸ್ಕಾರ್ಪಿಯೋ ಕಾರ್ನಲ್ಲಿ ಡ್ರೈವರ್ ಜೊತೆಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಕಾರ್ನಲ್ಲಿ ಇದ್ದಿದ್ದು ಇಬ್ಬರೇ. ಈ ಚಂದ್ರನಾಥ್ ರಥ್ ಇದ್ದಂತಹ ಸ್ಕಾರ್ಪಿಯೋ ಕಾರು ಒಂದು ಕಿರಿದಾದಂತಹ ರಸ್ತೆಯಲ್ಲಿ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಮುಂದುಗಡೆ ಇದ್ದಂತಹ ಒಂದು ಬಿಳಿ ಬಣ್ಣದ ಕಾರು ಅಡ್ಡಗಟ್ಟುತ್ತೆ. ಏನೋ ಎದುರುಗಡೆ ಕಾರು ಇದ್ದಕ್ಕಿದ್ದಂತೆ ನಿಂತಲ್ಲ ಅಂತ ನೋಡುವಷ್ಟರಲ್ಲಿ ಪಕ್ಕದಲ್ಲಿ 4 ಬೈಕ್ನಲ್ಲಿ ಬಂದಂತಹ ಹಂತಕರು ನೇರವಾಗಿ ಚಂದ್ರನಾಥ್ ರಥ್ ಕಡೆಗೆ ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಏನಾಗ್ತಾ ಇದೆ ಅಂತ ನೋಡುವಷ್ಟರಲ್ಲಿ 6 ರೌಂಡ್ಗಳ ಗುಂಡಿನ ದಾಳಿ ಆಗುತ್ತೆ. ಈ ದಾಳಿಯಲ್ಲಿ ಚಂದ್ರನಾಥ್ ಸ್ಥಳದಲ್ಲೇ ಸಾವಿಗೀಡಾದ್ರೆ ಅವರ ಡ್ರೈವರ್ ಬುದ್ಧದೇವ್ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿರ್ತಾರೆ. ಅವರನ್ನು ಸದ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರ ಸ್ಥಿತಿ ಬಹಳ ಗಂಭೀರವಾಗಿದೆ. ICUನಲ್ಲಿ ಸಾವು ಬದುಕಿನ ನಡುವೆ ಅವರು ಹೋರಾಡ್ತಾ ಇದ್ದಾರೆ. ರಾತ್ರಿ 10ರಿಂದ 10:15 ಸುಮಾರಿಗೆ ಈ ಘಟನೆ ನಡೆದಿದ್ದು. ಮಿತ್ರರೇ, ಈ ಘಟನೆ ಯಾವಾಗ ಸುದ್ದಿ ಆಗುತ್ತೋ ಇಡೀ ಪಶ್ಚಿಮ ಬಂಗಾಳ ಬೆಚ್ಚಿ ಬೀಳುತ್ತೆ. ಯಾಕೆ ಅಂತಂದ್ರೆ, ಈ ಚಂದ್ರನಾಥ್ ರಥ್ ಇದಾರಲ್ಲ, ಇವರು ಸುವೇಂದು ಅಧಿಕಾರಿಗೆ ಒಬ್ಬ ಆರ್ಡಿನರಿ PA ಅಲ್ಲ, ಏನೋ ಹೇಳಿದ ಕೆಲಸ ಮಾಡಿಕೊಡುವಂತಹ PA ಅಲ್ಲ. ತುಂಬಾ ಅತ್ಯಾಪ್ತನಾಗಿದ್ದಂತಹ ವ್ಯಕ್ತಿ, ಒಂದು ಹಂತಕ್ಕೆ ರೈಟ್ ಹ್ಯಾಂಡ್ ಅಂತಲೇ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ಬಾರಿ ಸುವೇಂದು ಅಧಿಕಾರಿ ಭವಾನಿಪುರದಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರಲ್ಲ, ಅವರ ನಾಮಿನೇಷನ್ ಆಗ್ತಿದ್ದ ಹಾಗೆ ಬಹುತೇಕರು ಹೇಳಿದ್ರು, ಸುವೇಂದು ಅಧಿಕಾರಿಗೆ ಯಾಕೆ ಬೇಕಿತ್ತಿದು? ಅವರು ನಂದಿಗ್ರಾಮದಲ್ಲಿ ಗೆದ್ದು ಆರಾಮವಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡಬಹುದಿತ್ತು. ಸುಮ್ಮನೆ ಮಮತಾ ಬ್ಯಾನರ್ಜಿ ವಿರುದ್ಧವಾಗಿ ಭವಾನಿಪುರದಲ್ಲಿ ನಿಲ್ಲೋದಕ್ಕೆ ಹೋಗ್ತಾ ಇದಾರಲ್ಲ, ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾ? ಅದನ್ನ ಮಮತಾ ಬ್ಯಾನರ್ಜಿ ಅವರು ರಿಪಬ್ಲಿಕ್ ಆಫ್ ಮಮತಾ ಬ್ಯಾನರ್ಜಿ ಅನ್ನುವ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಸುವೇಂದು ಅಧಿಕಾರಿ ಹೇಗೆ ಗೆಲ್ತಾರೆ ಅಂತ ಅನೇಕರಿಗೆ ಪ್ರಶ್ನೆ ಆಗಿತ್ತು. ಆಗ ಈ ಸುವೇಂದು ಅಧಿಕಾರಿ ಅವರು ಭವಾನಿಪುರದ ಕಂಪ್ಲೀಟ್ ಇನ್ಚಾರ್ಜ್ ಅನ್ನು ಕೊಟ್ಟಿದ್ದು ಇದೇ ಚಂದ್ರನಾಥ್ ರಥ್ಗೆ. ಅಲ್ಲಿ ಎಲೆಕ್ಷನ್ ತಂತ್ರಗಾರಿಕೆ ಮಾಡೋದು, ಓಡಾಡುವಂತಹದ್ದು, ಕಾರ್ಯಕರ್ತರನ್ನು ಸಂಘಟಿಸುವಂತಹದ್ದು, ಪ್ರತಿ ಒಂದು ಕೆಲಸವನ್ನ ಕೂಡ ಈ ಚಂದ್ರನಾಥ್ ರಥ್ ನೋಡ್ಕೊಳ್ತಾ ಇದ್ರು. ಅಂತಿಮವಾಗಿ ಏನಾಯ್ತು ಅಂತ ಗೊತ್ತಲ್ಲ, ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಅತ್ಯಂತ ಹೀನಾಯವಾಗಿ ಸೋತೋಗ್ತಾರೆ. ಸುವೇಂದು ಅಧಿಕಾರಿ ಅವರಿಗೆ ನಂದಿಗ್ರಾಮಕ್ಕಿಂತ ದೊಡ್ಡ ಜಯ ಭವಾನಿಪುರದಲ್ಲಿ ಸಿಗುತ್ತೆ. ಇದು ಮಮತಾ ಬ್ಯಾನರ್ಜಿ ಅವರ ಕಂಪ್ಲೀಟ್ ಇಮೇಜ್ ಅನ್ನು ಧರಾಶಾಹಿ ಮಾಡಿಬಿಡುತ್ತೆ. ಮಿತ್ರರೇ, ಈ ಸೋಲ್ ಇದೆಯಲ್ಲ, ಇದು ಕೇವಲ ಮಮತಾ ಬ್ಯಾನರ್ಜಿ ಅವರ ಸೋಲಲ್ಲ, ಬದಲಾಗಿ ಅಭಿಷೇಕ್ ಬ್ಯಾನರ್ಜಿಗೂ ಕೂಡ ಇದು ಬಹಳ ದೊಡ್ಡ ಹಿನ್ನಡೆ. ಮಮತಾ ಬ್ಯಾನರ್ಜಿ ಅವರನ್ನ ಭವಾನಿಪುರದಲ್ಲಿ ಗೆಲ್ಲಿಸೋದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದು ಅಭಿಷೇಕ್ ಬ್ಯಾನರ್ಜಿ. ಹೀಗಾಗಿ ಈ ಸೋಲು ಅಭಿಷೇಕ್ ಬ್ಯಾನರ್ಜಿ ಅವರದ್ದು ಕೂಡ ಆಗಿತ್ತು. ಈಗ ಭವಾನಿಪುರದ ರಿಸಲ್ಟ್ ಬಂದು 2 ದಿನಗಳಾಗುವಷ್ಟರಲ್ಲಿ ಅದರ ಕಂಪ್ಲೀಟ್ ಇನ್ಚಾರ್ಜ್ ಅನ್ನು ವಹಿಸಿಕೊಂಡಿದ್ದಂತಹ ಸುವೇಂದು ಅಧಿಕಾರಿಯವರ ಆಪ್ತ ಚಂದ್ರನಾಥ್ ರಥ್ ಅವರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಈಗಾಗಲೇ ಈ ಬಗ್ಗೆ ತನಿಖೆ ಆಗ್ತಾ ಇದೆ. ಪ್ರಾಥಮಿಕ ವರದಿಯನ್ನ ನೋಡಿದ್ರೆ ಇದೊಂದು ಪೂರ್ವ ನಿಯೋಜಿತ ಹತ್ಯೆ. ಈಗ ಎಲ್ಲೊಂದು ಕಡೆ ಗಲಭೆ ಆಯ್ತಪ್ಪ, ಅಲ್ಲಿ ವ್ಯಕ್ತಿ ಇದ್ರು, ಆ ಸಂದರ್ಭದಲ್ಲಿ ಗಲಭೆಯ ನಡುವೆ ಇವರ ಹತ್ಯೆ ಆಯಿತು ಅಂತ ಆಗಿದ್ದಲ್ಲ.
ಅವರು ಕಾರ್ನಲ್ಲಿ ಮನೆಗೆ ಹೋಗ್ತಾ ಇದ್ರು. ಬಿಜೆಪಿ ಗೆದ್ದಿದೆ, ಬಂಗಾಳದಲ್ಲಿ ಈ ಗೂಂಡಾ ರಾಜ್ಯ ಅಂತ್ಯ ಆಗತ್ತೆ, ನಮ್ಮ ದಾದಾ ಅಧಿಕಾರಕ್ಕೆ ಬರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ, ಈ ರೀತಿಯ ಕನಸುಗಳನ್ನು ಇಟ್ಟುಕೊಂಡು ಚಂದ್ರನಾಥ್ ರಥ್ ತನ್ನ ಮನೆಯಲ್ಲಿದ್ದಂತಹ ಹೆಂಡತಿ ಮಕ್ಕಳನ್ನು ನೋಡೋದಕ್ಕೆ ಹೋಗ್ತಾ ಇದ್ರು. ಆದರೆ ಮಧ್ಯದಲ್ಲೇ ಇವರನ್ನ ಹತ್ಯೆ ಮಾಡಲಾಗಿದೆ. ಮಿತ್ರರೇ, ಈಗ ಗೊತ್ತಾಗ್ತಿರೋದೇನು ಕೇಳಿದ್ರೆ, ಈ ಹತ್ಯೆಗೆ ಒಟ್ಟು 8 ಜನರನ್ನ ಬಳಸಲಾಗಿದೆ. ಜೊತೆಗೆ ಒಂದು ಕಾರನ್ನು ಬಳಸಲಾಗಿತ್ತು. ಆ ಕಾರ್ನ ನಂಬರ್ ಪ್ಲೇಟ್ ಅನ್ನು ಕೂಡ ಬದಲಾಯಿಸಲಾಗಿದೆ. OLX ನಲ್ಲಿ ಖರೀದಿ ಮಾಡಿದಂತಹ ಸೆಕೆಂಡ್ ಹ್ಯಾಂಡ್ ಕಾರ್ ಅದು. 4 ಬೈಕ್ಗಳಲ್ಲಿ ಹಂತಕರು ಬಂದಿದ್ದಾರೆ. ಅವರು ಬಳಸಿದಂತಹ ಗನ್ ಇದೆಯಲ್ಲ, ಅದು ಕಂಟ್ರಿ ಮೇಡ್ ಪಿಸ್ತೂಲ್ ಅಲ್ಲ, ಆಸ್ಟ್ರಿಯಾದಲ್ಲಿ ತಯಾರಾದಂತಹ ಅತ್ಯಂತ ಅಡ್ವಾನ್ಸ್ಡ್ ಪಿಸ್ತೂಲ್ಗಳು. ಅಂದರೆ ಇದು ಯಾವುದೂ ಕೂಡ ಲೋಕಲ್ ಗೂಂಡಾಗಳು ಮಾಡಿಸಿದಂತಹ ಹತ್ಯೆ ಅಲ್ವೇ ಅಲ್ಲ. ಸಾಮಾನ್ಯವಾಗಿ ಹತ್ಯೆ ಮಾಡಿಸೋದಾದರೆ ಯಾವುದೋ ಲೋಕಲ್ ಗೂಂಡಾ ಇರ್ತಾನೆ, ಆತ ಹೇಳಿರ್ತಾನೆ, ಲೋಕಲ್ ಮೇಡ್ ಪಿಸ್ತೂಲ್ಗಳನ್ನು ಕೊಟ್ಟಿರ್ತಾನೆ, ಹತ್ಯೆ ಆಗುತ್ತೆ. ಇದು ಪ್ರೊಫೆಷನಲ್ ಕಿಲ್ಲರ್ಸ್ ಮಾಡಿದಂತಹ ಹತ್ಯೆ. ಈ ಘಟನೆ ನಡೀತಿದ್ದ ಹಾಗೆ ಸುವೇಂದು ಅಧಿಕಾರಿ ಆಸ್ಪತ್ರೆಗೆ ಬರ್ತಾರೆ. ಚಂದ್ರನಾಥ್ ರಥ್ರನ್ನ ನೋಡಿ ಗದ್ಗದಿತರಾಗ್ತಾರೆ, ಆಕ್ರೋಶ ಬರುತ್ತೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಕೆಲ ಬಿಜೆಪಿಯ ನಾಯಕರು ಇದು ಸುವೇಂದು ಅಧಿಕಾರಿಯವರನ್ನ ಹೆದರಿಸೋದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಟೀಮ್ ಮಾಡಿದಂತಹ ಕೃತ್ಯ ಹೀಗಂತ ಆರೋಪ ಮಾಡ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಇದರ ಹಿಂದಿದ್ದಾರೆ ಅಂತ ಬಿಜೆಪಿಯ ನಾಯಕರೇ ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ಬಂಗಾಳದ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಓರ್ವ ವ್ಯಕ್ತಿಯ ಬಂಧನ ಆಗಿದೆ. ಜೊತೆಗೆ ಆ ಕಾರಿನ ಮೂಲವನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಆ ಕಾರು ಘಟನೆ ನಡೆದಂತಹ 1.5 ಕಿಲೋಮೀಟರ್ ದೂರದಲ್ಲಿ ಒಂದು CCTVಯಲ್ಲಿ ಸೆರೆಯಾಗಿದೆ. ಅಂದರೆ ಅದಲ್ಲಿ ಪಾಸ್ ಆಗ್ತಾ ಇರುವಂತಹದ್ದು ಆ CCTVಯಲ್ಲಿ ದಾಖಲಾಗಿದೆ. ಆ ವಿಡಿಯೋಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಘಟನೆ ನಡೆದಂತಹ ಸ್ಥಳದಲ್ಲಿದ್ದಂತಹ ಎಲ್ಲಾ CCTV ಫುಟೇಜ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಿತ್ರರೇ, ಬಂಗಾಳದಲ್ಲಿ ಬಿಜೆಪಿಯವರು ಅಧಿಕಾರಕ್ಕೆ ಬರ್ತಿದ್ದಂತೆ ನಿಟ್ಟುಸಿರು ಬಿಟ್ಟಿದ್ರಲ್ಲ, ಅವರಿಗೆ ಈ ಘಟನೆ ಒಂದು ಎಚ್ಚರಿಕೆಯ ಕರಗಂಟೆ. ಅಂದರೆ ಅಧಿಕಾರಕ್ಕೆ ಬಂದ ತಕ್ಷಣ ನಿಮ್ಮ ಕೆಲಸ ಮುಗಿದಿಲ್ಲ, ಬಂಗಾಳ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಹದ್ದುಬಸ್ತಿಗೆ ಬಂದಿಲ್ಲ. ಬಂಗಾಳದ ಪೊಲೀಸ್ ವ್ಯವಸ್ಥೆ ಬೇರೆಯದೇ ರೀತಿಯಲ್ಲಿದೆ. ಇಲ್ಲಿನ ಪೊಲೀಸರಿಗೆ TMC ಕಾರ್ಯಕರ್ತರು ನಾಯಕರಿಗೆ ಸೆಲ್ಯೂಟ್ ಮಾಡೋದು ಗೊತ್ತೇ ಹೊರತು ಗೂಂಡಾಗಳನ್ನು ಒದ್ದು ಒಳಹಾಕುವಂತಹದ್ದು ಇನ್ನೂ ಗೊತ್ತಿಲ್ಲ. ಆ ಕಾಕಿಗೆ ಕಾಕಿ ಪವರ್ ಏನು ಅನ್ನೋದನ್ನು ತೋರಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು. ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಮೊದಲ ಕೆಲಸ ಏನು ಕೇಳಿದ್ರೆ ಲಾ ಅಂಡ್ ಆರ್ಡರ್ ಅನ್ನ ಸರಿದಾರಿಗೆ ತರುವಂತಹದ್ದು. ಇದನ್ನ ಈ ಘಟನೆ ಬಿಜೆಪಿಯವರಿಗೆ ಎಚ್ಚರಿಸಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ನಿಮಗೆ ನಾನು ಹಲವು ಬಾರಿ ಹೇಳಿದ್ದೆ, ಬಂಗಾಳದಲ್ಲಿ ಅಧಿಕಾರಕ್ಕೆ ಬರುವಂತಹದ್ದು ಒಂದು ಚಾಲೆಂಜ್, ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ನಡೆಸುವಂತಹದ್ದು ಇನ್ನೊಂದು ಚಾಲೆಂಜ್. ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಇದೇ ಚಾಲೆಂಜ್ ಇತ್ತು. ಮಿತ್ರರೇ, ಯೋಗಿ ಆದಿತ್ಯನಾಥ್ ಅದನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸಿದ್ರು. ಗೂಂಡಾಗಳ ವಿರುದ್ಧ ಝೀರೋ ಟಾಲರೆನ್ಸ್. ಮಾಧ್ಯಮಗಳೇನು ಹೇಳ್ತವೆ, ಏನ್ ಚರ್ಚೆ ಆಗುತ್ತೆ, ಸಮಾಜ ಏನ್ ಹೇಳುತ್ತೆ, ಇದು ಯಾವುದರ ಬಗ್ಗೆಯೂ ಕೂಡ ಯೋಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸಣ್ಣ ಪುಟ್ಟ ಗೂಂಡಾಗಳಿಗೆ ಕಾಲಿಗೆ ಗುಂಡು, ದೊಡ್ಡ ದೊಡ್ಡ ಗೂಂಡಾಗಳಿಗೆ ಎದೆಗೆ ಗುಂಡು ಹೊಡಿರಿ, ಈ ರೀತಿಯ ಆದೇಶವನ್ನ ಯೋಗಿ ಮಾಡಿದ್ರು. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎನ್ಕೌಂಟರ್ಗಳು ನಡೆದವು. ಇಡೀ ಉತ್ತರ ಪ್ರದೇಶ ಇವತ್ತು ಶಾಂತಿಯುತವಾಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಕ್ರೈಮ್ ಮುಕ್ತವಾಗಿದೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಕ್ರೈಮ್ ಮಾಡಬೇಕು ಅಂತಂದ್ರೆ 1000 ಬಾರಿ ಯೋಚಿಸ್ತಾನೆ. ನಾನೇನಾದ್ರೂ ಈ ಕ್ರೈಮ್ ನಲ್ಲಿ ಭಾಗಿಯಾಗಿದ್ದೆ ಆದ್ರೆ ನಾನೊಬ್ಬನೇ ತೊಂದರೆ ಅನುಭವಿಸೋದಿಲ್ಲ, ನನ್ನ ಇಡೀ ಕುಟುಂಬ, ನನ್ನ ಖಾನ್ದಾನ್ ಬೀದಿಗೆ ಬರುತ್ತೆ. ಈ ಭಯವನ್ನ ಉತ್ತರ ಪ್ರದೇಶದ ಗೂಂಡಾಗಳಿಗೆ ಯೋಗಿ ಹುಟ್ಟಿಸಿದ್ದಾರೆ. ಬಹುಶಃ ಬಂಗಾಳದಲ್ಲೂ ಕೂಡ ಅದೇ ಆಗಬೇಕು ಅಂತ ಈ ಘಟನೆ ಸೂಚಿಸ್ತಾ ಇದೆ. ಸುಮ್ಮನೆ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ಪೊಲೀಸರನ್ನು ವಿಶ್ವಾಸಕ್ಕೆ ಪಡಿತೀವಿ, ಪೊಲೀಸರಿಗೆ ಆದೇಶ ಮಾಡ್ತೀವಿ, ಕಠಿಣ ಕ್ರಮ ಕೈಗೊಳ್ತೀವಿ, ಹೀಗೆಲ್ಲ ಹೇಳಿದ್ರೆ ಸಾಲದು. ಕರ್ನಾಟಕದಲ್ಲಿ ಈ ಹಿಂದೆ ಬಿಜೆಪಿ ನಾಯಕರು ಹೇಳ್ತಾ ಇದ್ರಲ್ಲ, ನಾವು ಕಠಿಣ ಕ್ರಮ ಕೈಗೊಳ್ತೀವಿ ಅಂತ. ಹಾಗೆಲ್ಲ ಹೇಳ್ತಾ ಕೂತ್ರೆ ಬಂಗಾಳ ಸರಿದಾರಿಗೆ ಬರೋದಿಲ್ಲ ಅಂತ ಈ ಘಟನೆ ಸ್ಪಷ್ಟವಾಗಿ ಬಿಜೆಪಿ ನಾಯಕರಿಗೆ ಸಂದೇಶ ಕೊಟ್ಟಿದೆ. ಮಿತ್ರರೇ, ಬಂಗಾಳದಲ್ಲಿ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗಿದೆ. ಯಾಕೆ ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ಒಂದೇ ಒಂದು ಸಾವು ನೋವಿನ ವರದಿ ಆಗಿರಲಿಲ್ಲ. ಆದರೆ ಚುನಾವಣೆ ಆದ ಬಳಿಕ ವೈಲೆನ್ಸ್ ಆಗ್ತಾ ಇದೆ. ಇದುವರೆಗೆ 4 ಜನ ಸತ್ತಿರುವ ಬಗ್ಗೆ ವರದಿಯಾಗಿದೆ. 2 ಬಿಜೆಪಿ ಕಾರ್ಯಕರ್ತರು ಸತ್ತು ಹೋಗಿದ್ರೆ 2 TMC ಕಾರ್ಯಕರ್ತರು ಕೂಡ ಸಾವಿಗೀಡಾಗಿದ್ದಾರೆ. ಬಂಗಾಳದ ಪೊಲೀಸರು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಒಟ್ಟು 200 FIRಗಳನ್ನು ದಾಖಲಿಸಲಾಗಿದೆ. 433 ಮಂದಿಯನ್ನ ವೈಲೆನ್ಸ್ ಕಾರಣಕ್ಕೋಸ್ಕರವಾಗಿ ಬಂಧಿಸಲಾಗಿದೆ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಬಂಧಿಸಿದ್ದಂತಹ 1100ಕ್ಕೂ ಹೆಚ್ಚು ಗೂಂಡಾಗಳನ್ನ ಇದುವರೆಗೂ ಕೂಡ ಬಿಟ್ಟಿಲ್ಲ. ಅಂದ್ರೆ ಈ ಹಿಂದೆ ಕ್ರೈಮ್ಗಳಲ್ಲಿ ಭಾಗಿಯಾಗ್ತಾ ಇದ್ದಂತಹ ಲೋಕಲ್ ಗೂಂಡಾಗಳನ್ನೆಲ್ಲ ಚುನಾವಣೆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿ ಇಟ್ಬಿಟ್ಟಿದ್ರು. ಯಾರನ್ನೂ ಹೊರಗೆ ಬಿಟ್ಟೇ ಇರಲಿಲ್ಲ. ಈಗ ಚುನಾವಣೆ ಆದ ಬಳಿಕವೂ ಕೂಡ ಅವರನ್ನು ರಿಲೀಸ್ ಮಾಡ್ತಾ ಇಲ್ಲ. ಸದ್ಯ ಮಿತ್ರರೇ, ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ನಿರ್ಧಾರ ಕೈಗೊಂಡಿದೆ. ಮುಂದಿನ ಆದೇಶದವರೆಗೂ ಕೂಡ CAPF ಸಿಬ್ಬಂದಿಗಳೇನಿದ್ದಾರೆ ಅವರು ಬಂಗಾಳದಲ್ಲೇ ಇರ್ತಾರೆ. ಬಂಗಾಳದ ಗಲ್ಲಿಯಲ್ಲೂ ಕೂಡ ನಿಯೋಜನೆಗೊಂಡಿರ್ತಾರೆ ಅಂತ. ಈಗಾಗಲೇ ಇಷ್ಟೊಂದು ಪ್ರಮಾಣದಲ್ಲಿ CAPF ಸಿಬ್ಬಂದಿ ಇದ್ರೂ ಕೂಡ ಇಂತಹ ವೈಲೆನ್ಸ್ಗಳು ನಡೀತಾ ಇದ್ದಾವೆ. ಒಂದು ವೇಳೆ ಅವರು ಯಾರೂ ಇರಲಿಲ್ಲ, ಕೇವಲ ಬಂಗಾಳದ ಪೊಲೀಸರೇ ಇದ್ರು ಅಂತ ಅಂದುಕೊಳ್ಳಿ, ಬಂಗಾಳದ ಚಿತ್ರಣ ಹೇಗಿರ್ತಾ ಇತ್ತು ಊಹೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? ಮಿತ್ರರೇ, ಬಂಗಾಳದಲ್ಲಿ ವೈಲೆನ್ಸ್ ಯಾವಾಗ್ಲಿಂದ ಶುರುವಾಯಿತು? ಈ ಪ್ರಶ್ನೆಯನ್ನು ನೀವು ಕೇಳಿದ್ದೆ ಆದರೆ ಇದು ಇವತ್ತು ನಿನ್ನೆಯಿಂದ ಅಲ್ಲ. ಸ್ವತಂತ್ರ ಬಂದ ದಿನದಿಂದಲೂ ಕೂಡ ಬಂಗಾಳದಲ್ಲಿ ಜನರ ಜೀವಕ್ಕೆ ಬೆಲೆನೇ ಇಲ್ಲ.
ಆರಂಭದಲ್ಲಿ ಪಶ್ಚಿಮ ಬಂಗಾಳವನ್ನು ಬಾಂಗ್ಲಾದೇಶಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ನಡೆದಿತ್ತು. ಯಾಕೆ ಅಂತಂದರೆ ಈಗಿರುವಂತಹ ಬಾಂಗ್ಲಾದೇಶ ಇದೆಯಲ್ಲ, ಅದಕ್ಕಿಂತಲೂ ಹೆಚ್ಚು ಸಂಪದ್ಭರಿತವಾದಂತಹ ಪ್ರದೇಶ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಖಾನೆಗಳಿದ್ವು. ದೇಶದ ಎಕಾನಮಿಗೆ ಬಹಳ ದೊಡ್ಡ ಕೊಡುಗೆ ಕೊಡ್ತಾ ಇದ್ದಂತಹ ಪ್ರದೇಶ ಅದು. ಅದರ ಮೇಲೆ ಜಿನ್ನಾ ಕಣ್ಣಿಟ್ಟಿದ್ದ. ಆದರೆ ಪಶ್ಚಿಮ ಬಂಗಾಳ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಂತಹ ಪ್ರದೇಶ. ಹೀಗಾಗಿ ಸ್ವತಂತ್ರ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಹತ್ಯೆಗಳು ನಡೆದು ಹೋದ್ವು. ಅದು ಒಂದು ರಕ್ತಸಿಕ್ತ ಅಧ್ಯಾಯವೇ. ಅನಂತರದಲ್ಲಾದರೂ ಈ ಪಶ್ಚಿಮ ಬಂಗಾಳ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕಾಗಿತ್ತು. ಆದರೆ ತದನಂತರದಲ್ಲಿ ಅಲ್ಲಿ ಎಮರ್ಜ್ ಆದಂತಹ ಎಡಪಕ್ಷಗಳಿದಾವಲ್ಲ, ಇವು ಅತ್ಯಂತ ವೈಲೆನ್ಸ್ ಅನ್ನ ಬೆಂಬಲಿಸಿದ್ವು. ಕಮ್ಯುನಿಸ್ಟರ ಕ್ರಾಂತಿ ಅಂತಂದ್ರೆ ಅದು ರಕ್ತ ಕ್ರಾಂತಿ. ಕಮ್ಯುನಿಸ್ಟರು ಚುನಾವಣೆಯನ್ನ ನಡೆಸ್ತಾ ಇದ್ದಿದ್ದೆ ಹಾಗೆ. ಈ ಪ್ರಾಣಿಗಳೆಲ್ಲ ಟೆರಿಟರಿಯನ್ನ ಮಾಡ್ಕೊಂಡಿರ್ತವೆ. ನಿಮಗೆಲ್ಲ ಗೊತ್ತಿರಬಹುದು, ಈಗ ಒಂದು ಹುಲಿ ಒಂದು ಕಾಡಿನಲ್ಲಿ ವಾಸಿಸ್ತಾ ಇದೆ ಅಂತಂದ್ರೆ ಅದರದ್ದೇ ಆದಂತಹ ಒಂದು ಟೆರಿಟರಿ ಇರುತ್ತೆ. ಅದಷ್ಟೂ ಪ್ರದೇಶದಲ್ಲಿ ಯಾವುದೇ ಪ್ರಾಣಿ ಇದ್ರೂ ಕೂಡ ಅದನ್ನ ಕೊಂದು ಬೇಟೆಯಾಡಿ ತಿನ್ನುವಂತಹ ಅಧಿಕಾರ ಅದಕ್ಕಿರುತ್ತೆ. ಅಲ್ಲಿಗೆ ಇನ್ನೊಂದು ಹುಲಿ ಎಂಟ್ರಿ ಕೊಟ್ಟಿದ್ದೆ ಆದ್ರೆ ಈ ಹುಲಿ ಸಹಿಸಲ್ಲ, ಆಗ ಯುದ್ಧ ಆಗುತ್ತೆ. ಬಂಗಾಳದಲ್ಲಿ ಈ ಲೆಫ್ಟ್ ಪಾರ್ಟಿಗಳು ಮಾಡಿದ್ದು ಕೂಡ ಹೀಗೆ. ಅಂದ್ರೆ ಲೆಫ್ಟ್ ಪಾರ್ಟಿಯವರನ್ನ ನಾನು ಹುಲಿಗಳು ಅಂತ ಹೇಳ್ತಾ ಇಲ್ಲ, ಅವೆಲ್ಲ ನರಿಗಳೇ. ಅಮಾಯಕರನ್ನ ಬಲಿ ಪಡೆದು ನಾವು ನ್ಯಾಯ ಕೊಡ್ತೀವಿ ಅಂತ ಹೋರಾಡುವಂತಹ ಒಂದು ಕೆಟ್ಟ ಸಂಸ್ಕೃತಿ ಅದು. ಅದೆಲ್ಲ ಬೇರೆ ವಿಚಾರ. ಆದ್ರೆ ಈ ಬಂಗಾಳದಲ್ಲಿ ಇವರು ಟೆರಿಟರಿಗಳನ್ನು ಸೃಷ್ಟಿ ಮಾಡಿಕೊಂಡ್ರು. ಒಂದು ವೇಳೆ ಆ ಪ್ರದೇಶದಲ್ಲಿ ರಾಜಕೀಯವಾಗಿ ಇನ್ನೊಂದು ಯಾವುದೋ ಶಕ್ತಿ ಉದಯ ಆಗ್ತಾ ಇದೆ ಅಂತಂದ್ರೆ ಇವರು ಸಹಿಸ್ತಾ ಇರಲಿಲ್ಲ. ತನ್ನ ವಿರೋಧಿಗಳನ್ನ ವೋಟಿಂಗ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅಷ್ಟು ಮಾಡಿ ಅವ್ರೇನಾದ್ರೂ ವೋಟ್ ಮಾಡಿದ್ದೆ ಆದ್ರೆ ಚುನಾವಣೋತ್ತರವಾಗಿ ಹಿಂಸಾಚಾರ ನಡೆಸಿ ಅವರನ್ನ ಹೆದರಿಸ್ತಾ ಇದ್ರು, ಬೆದರಿಸ್ತಾ ಇದ್ರು, ಹತ್ಯೆಗಳನ್ನು ಮಾಡ್ತಾ ಇದ್ರು. ಇದೇ ಸಂಸ್ಕೃತಿಯ ಕಾರಣದಿಂದಾಗಿ 30-35 ವರ್ಷಗಳ ಕಾಲ ಇಡೀ ಬಂಗಾಳ ಕಮ್ಯುನಿಸ್ಟರ ಕಪಿಮುಷ್ಟಿಯಲ್ಲಿತ್ತು. ಅದನ್ನ ಭೇದಿಸಿದ್ದು ಮಮತಾ ಬ್ಯಾನರ್ಜಿ ಅವರು. ನಾನು ಈ ಹಿಂದೆಯೇ ಹೇಳಿದ್ದೆ ನಿಮಗೆ, 2011ರಲ್ಲಿ ಕೇಂದ್ರ ಸರ್ಕಾರದ ಸಹಾಯದಿಂದ ಪ್ರಣವ್ ಮುಖರ್ಜಿ ಆಗ ಕೇಂದ್ರದಲ್ಲಿ ಮಂತ್ರಿಯಾಗಿದ್ರು. ಅವರ ಸಹಾಯವನ್ನ ಪಡೆದು ದೊಡ್ಡ ಪ್ರಮಾಣದಲ್ಲಿ ಸೆಂಟ್ರಲ್ ಫೋರ್ಸ್ ಅನ್ನು ನಿಯೋಜನೆ ಮಾಡಿ ಬಂಗಾಳದಲ್ಲಿ ವೈಲೆನ್ಸ್ ಅನ್ನು ತಪ್ಪಿಸಿ ಜನರಿಗೆ ವೋಟ್ ಮಾಡುವಂತಹ ಅವಕಾಶವನ್ನು ಕಲ್ಪಿಸಲಾಯಿತು. ಆಗ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಪ್ರಬಲ ಬಹುಮತ ಪಡೆದು ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂತು. ಅಲ್ಲಿಗೆ ಈ ವೈಲೆನ್ಸ್ನ ಇತಿಹಾಸ ಅಂತ್ಯ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಮಮತಾ ಬ್ಯಾನರ್ಜಿ ಅವರು ಕೂಡ ಈ ಲೆಫ್ಟ್ ಪಾರ್ಟಿಯ ಸಿದ್ಧಾಂತವನ್ನೇ ಮುಂದುವರೆಸಿದ್ರು. ಎಡಪಕ್ಷಗಳನ್ನು ನಾಮಾವಶೇಷ ಮಾಡೋದಕ್ಕೋಸ್ಕರವಾಗಿ ತಾನೂ ಕೂಡ ಗೂಂಡಾಗಳನ್ನು ಬೆಳೆಸಿದ್ರು. ಹೀಗಾಗಿ 2021ರಲ್ಲಿ ಬಿಜೆಪಿ ಅಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆ ಅಂತಂದ್ರೆ ಬಿಜೆಪಿ ಪರವಾಗಿ ಮತ ಹಾಕೋದಕ್ಕೆ ಇಷ್ಟ ಇದ್ದವರು ಕೂಡ ಹೆದರ್ಕೊಂಡು ಮನೆಯಲ್ಲಿ ಕೂತಿದ್ರು. ಆದರೆ ಈ ಭಾರಿ ಭದ್ರತಾ ಕ್ರಮಗಳನ್ನು ಕೈಗೊಂಡು ಚುನಾವಣೆ ನಡೆಸಿದ ಕಾರಣದಿಂದಾಗಿ ಜನ ಅತ್ಯಧಿಕ ಪ್ರಮಾಣದಲ್ಲಿ ಬಂದು ಮತದಾನ ಮಾಡಿದರೆ ಬಿಜೆಪಿ ಸರ್ಕಾರವನ್ನ ಆರಿಸಿ ತಂದಿದ್ದಾರೆ. ಆದ್ರೂ ಯಾಕೆ ಈ ತರ ವೈಲೆನ್ಸ್ ಆಗ್ತಾ ಇದೆ, ಹತ್ಯೆಗಳು ಯಾಕೆ ಆಗ್ತಾ ಇದಾವೆ ಕೇಳಿದ್ರೆ ಈ ಟಿಎಂಸಿ ಇದೆಯಲ್ಲ, ಅವರಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸಿಚುವೇಶನ್. ಸುವೇಂದು ಅಧಿಕಾರಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಟಿಎಂಸಿ ಇನ್ ಮುಂದೆ ಅಸ್ತಿತ್ವದಲ್ಲೇ ಇರೋದಿಲ್ಲ, ಆ ಸ್ಥಿತಿಯನ್ನು ತಲುಪುತ್ತೆ ಅಂತ. ಬಂಗಾಳದಲ್ಲಿ ಬಹುತೇಕರು ಗೆದ್ದೆತ್ತಿನ ಬಾಲವನ್ನ ಹಿಡಿಯುವಂತವ್ರೆ. ಅವರು ಸೋತವ್ರ ಜೊತೆಗೆ ಇರೋದೇ ಇಲ್ಲ. ಅದಕ್ಕೆ ಮಮತಾ ಬ್ಯಾನರ್ಜಿ ಅವರು ನಾವಿನ್ನೂ ಕೂಡ ಬದುಕಿದೀವಿ, ನಾವು ಆಕ್ಟಿವ್ ಆಗಿದ್ದೀವಿ, ನಮ್ಮ ಪಕ್ಷದ ಕಾರ್ಯಕರ್ತರು ಎದೆಗುಂದೋದ್ ಬೇಡ, ನಾವು ಕಮ್ ಬ್ಯಾಕ್ ಮಾಡ್ತೀವಿ, ಟಿಎಂಸಿ ಬೌನ್ಸ್ ಬ್ಯಾಕ್ ಆಗುತ್ತೆ, ಈ ಸಂದೇಶ ಕೊಡೋದಕ್ಕೋಸ್ಕರವಾಗಿ ತನ್ನ ಅಳಿದುಳಿದ ಕಾರ್ಯಕರ್ತರನ್ನ ಚೂ ಬಿಡ್ತಾ ಇದ್ದಾರೆ. ಇದೇ ಕಾರಣದಿಂದ ವೈಲೆನ್ಸ್ ಆಗ್ತಲೇ ಇದೆ. ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದು ಇದನ್ನೆಲ್ಲ ಹದ್ದುಬಸ್ತಿಗೆ ತರೋದಕ್ಕೆ ಇನ್ನೊಂದಷ್ಟು ಸಮಯ ಬೇಕಾಗುತ್ತೆ. ನನಗನ್ಸಿದ ಮಟ್ಟಿಗೆ ನೆಕ್ಸ್ಟ್ ಎಲೆಕ್ಷನ್ ಹೀಗಾಗೋದಿಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ಸೆಟಲ್ ಆಗಿರುತ್ತೆ. ಮೊದಲೇ ಎಲ್ಲದನ್ನ ಹದ್ದುಬಸ್ತು ಮಾಡಿರ್ತಾರೆ. ಅಲ್ಲಿಯವರೆಗೂ ಕೂಡ ಇದೆಲ್ಲ ಸರ್ವೇ ಸಾಮಾನ್ಯ. ಬಂಗಾಳದ ಪೊಲೀಸರಿಗೂ ಕೂಡ ಸ್ವಲ್ಪ ಟ್ರೈನಿಂಗ್ ಆಗಬೇಕಲ್ಲ. ಪೊಲೀಸರು ಹೇಗಿರ್ತಾರೆ, ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಇದನ್ನೆಲ್ಲ ಪೊಲೀಸರಿಗೂ ಕಲಿಸಬೇಕಾಗಿದೆ. ಯಾಕೆಂದ್ರೆ ಇಷ್ಟು ದಿನ ಪೊಲೀಸರು ಹೇಗೆ ಕೆಲಸ ಮಾಡ್ತಾ ಇದ್ರು ಗೊತ್ತಾ? ಅಲ್ಲಿನ ಸರ್ಕಾರ ಅವರಿಗೆ ತಲೆಗೆ ತುಂಬಿಟ್ಟಿತ್ತು, ನೀವು ಬಂಗಾಳದಲ್ಲಿರುವಂತಹ 6.5 ಕೋಟಿ ಜನರಿಗೂ ಕೂಡ ಪೊಲೀಸರಲ್ಲ, ಯಾರೆಲ್ಲ ಟಿಎಂಸಿ ಕಾರ್ಯಕರ್ತರಿದ್ದಾರೋ ಅವ್ರಿಗೆ ಮಾತ್ರ ಪೊಲೀಸರು. ಟಿಎಂಸಿ ಕಾರ್ಯಕರ್ತರು ಕೊಟ್ಟಂತಹ ದೂರನ್ನ ನೀವು ಪರಿಗಣಿಸಬೇಕು, ಅವ್ರಿಗೆ ಮಾತ್ರ ನ್ಯಾಯ ಕೊಡಿಸಬೇಕು. ಒಂದು ವೇಳೆ ನ್ಯಾಯ ಅಲ್ಲದಿದ್ರೂ ಕೂಡ ಅನ್ಯಾಯ ಆದ್ರೂ ಪರವಾಗಿಲ್ಲ, ಅವ್ರು ಹೇಳಿದ್ದನ್ನು ಕೇಳಬೇಕು. ಇದು ಪಶ್ಚಿಮ ಬಂಗಾಳದ ಸ್ಥಿತಿ. ಈ ಪರಿಸ್ಥಿತಿ ಬದಲಾಗಬೇಕು ಅಂತಂದ್ರೆ ಕೆಲ ವರ್ಷಗಳೇ ಬೇಕಾಗಬಹುದು. ಬಿಜೆಪಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಈ ಸ್ಥಿತಿ ಬದಲಾಗಲ್ಲ. ನಾನು ಹೇಳೋದೇನು ಅಂತಂದ್ರೆ, ಬಂಗಾಳದಲ್ಲಿ ಬಿಜೆಪಿಯವರು ಸುಮ್ಮನೆ ವೃಥಾ ಕಾಲಹರಣ ಮಾಡದೆ ಬೇಗ ಸರ್ಕಾರವನ್ನು ರಚನೆ ಮಾಡಲಿ, ಇಡೀ ರಾಜ್ಯದ ಲಾ ಅಂಡ್ ಆರ್ಡರ್ ಅನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಹೊಸ ಸರ್ಕಾರ ತುರ್ತಾಗಿ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ಆಯ್ಕೆಗೆ 10 ದಿನ, ಅನಂತರದಲ್ಲಿ ಪ್ರಮಾಣ ವಚನಕ್ಕೆ 10 ದಿನ, 1 ತಿಂಗಳಾದ್ಮೇಲೆ ಸರ್ಕಾರ, ಈ ರೀತಿಯಾಗೆಲ್ಲ ಬಂಗಾಳದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲೋ ಮಧ್ಯಪ್ರದೇಶನೋ ರಾಜಸ್ಥಾನವೋ ಇಂತಹ ರಾಜ್ಯಗಳಲ್ಲಿ ಮಾಡ್ಕೊಳ್ಬಹುದಷ್ಟೇ. ಮಿತ್ರರೇ, ಇದಿಷ್ಟು ಬಂಗಾಳದಲ್ಲಿ ಇತ್ತೀಚೆಗೆ ಆದಂತಹ ವೈಲೆನ್ಸ್ ಕುರಿತಾದಂತಹ ಮಾಹಿತಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.